ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಾ. ನಮ್ಮ ಚಾನಲಿನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಮಟನ್ ಬಿರಿಯಾನಿ ಯಾವ ಥರ ಮಾಡೋದಂತ ನೋಡೋಣ. ಯಾವುದೇ ರೀತಿ ರೆಡಿಮೇಡ್ ಪೌಡರ್ ಬಳಸಿರ ಮನೆಯಲ್ಲೇ ಹೋಮ್ ಮೇಡಾಗಿ ಪ್ರಿಪೇರ್ ಮಾಡಿಕೊಂಡು ಬಿರಿಯಾನಿನ ಮಾಡೋಣ. ಈ ಥರ ಮಾಡಿ ಸೂಪರಾಗಿರುತ್ತೆ. ನೀವೇನಾ ಮಾಡಿದ್ದು ಅಂತೀರಾ, ಆ ಥರ ಲೆವೆಲ್ಗೆ ಟೇಸ್ಟ್ ಇರುತ್ತೆ. ಬನ್ನಿ ಇವಾಗ ಇಲ್ಲಿ ಒಂದು ಮುಕ್ಕಾಲು ಕೆಜಿ ಮಟನನ್ನು ಎತ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾವು ಮಟನ್ನ ಬೇಯಕ್ಕೆ ಇಕ್ಬಿಡೋಣ. ಅದಕ್ಕೆ ಏನು ಬೇಕಾ ನೋಡ್ಕೊಳ್ಳಿ. ಆಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಕ್ಕೊಳ್ಳಿ. ಒಂದು ಮುಕ್ಕಾಲು ಕೆಜಿ ಮಟನನ್ನು ಹಾಕ್ಕೊಂಡು ಅದ್ರಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿ, ಒಂದು ಸ್ಪೂನ್ ಇಲ್ಲ ಒಂದು ಮುಕ್ಕಾಲು ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಒಂಚೂರು ನೀರು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ನೀರು ಸ್ವಲ್ಪ ಜಾಸ್ತಿನೇ ಇಡಿ, ಯಾಕೆಂದರೆ ಅದನ್ನು ಮಟನ್ ನಾವು ಬಿರಿಯಾನಿ ಮಾಡ್ತೀವಲ್ಲ ಆವಾಗ ಯೂಸ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ನಾನು ಮುಕ್ಕಾಲು ಕೆಜಿ ಮಟನ್ ಇತ್ತಲ್ಲ, ನಾನಿಲ್ಲಿ ಅರ್ಧ ಕೆಜಿ ಅಕ್ಕಿನ ಎತ್ಕೊಂಡು ನೀರೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ನೆನೆಯಕ್ಕೆ ಇಕ್ತೀನಿ. ಒಂದು ಅರ್ಧ ಅವರ್ ನೆನೆಯಕ್ಕಿಡಿ. ಇಲ್ಲಿ ಮಸಾಲ ರುಬ್ಕೊಳಕ್ಕೆ ನನಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಕುಕ್ಕರ್ ಚೆನ್ನಾಗಿ ಮಟನ್ ಎಲ್ಲ ಬೆಂದಿದೆ. ಮಟನ್ ಇಲ್ಲಿ ಒಂದು 7-8 ವಿಸಿಲ್ ಆಗಿದೆ ನೋಡಿ. ಇಲ್ಲಿ ಒಂದು ಎತ್ಕೊಂಡು ನೋಡ್ತಾ ಇದ್ದೀನಿ ಬೆಂದಿದೆ ಇಲ್ಲ ಅಂತ. ಇಲ್ಲ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಮೆಣಸು ಒಂದು ಸ್ಪೂನು, ಒಂದು 4 ಏಲಕ್ಕಿ, ಚಕ್ಕೆ ಲವಂಗ ಒಂದಿಷ್ಟು, ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದಿಷ್ಟು ಇಂಚು ಶುಂಠಿ ಹಾಕ್ಕೊಂಡು, ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡು, ಒಂದು ಟೊಮೆಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗುವಂಟ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಇಡೀ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗಲಿ. ಆಮೇಲೆ ಇಲ್ಲಿ ಒಂದು ಇಂಚು ಇಲ್ಲಾಂದರೆ 2 ಇಂಚು ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಹಸಿ ವಾಸನೆ ಇವಾಗೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೊಂಡು ಅದನ್ನು ನುಂಡು ಪೇಸ್ಟ್ ಮಾಡ್ಕೊಂಬರೋಣ. ಅದೇ ಮತ್ತೆ ಇಲ್ಲಿ ಗ್ಯಾಸ್ ಮೇಲೆ ಅದೇ ಕುಕ್ಕರ್ಗೆ ಆಯಿಲ್ ಸ್ವಲ್ಪ ಹಾಕೋಣ. ಯಾಕಂದರೆ ಇಲ್ಲಿ ಮಟನ್ನಲ್ಲಿ ಕೊಬ್ಬಿರುತ್ತಲ್ಲ, ಆ ಕೊಬ್ಬಲ್ಲೇ ಜಾಸ್ತಿ ಆಯಿಲ್ ಇರುತ್ತೆ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೊಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಚಕ್ಕೆ, ಲವಂಗ ಮತ್ತು ಸ್ಟಾರ್ ಹೂವು, ಪಲಾವ್ ಎಲೆ ಮತ್ತು ಸೋಂಪು 1 ಸ್ಪೂನು, ಆಮೇಲೆ ಕಸೂರಿ ಮೇಥಿ ಮತ್ತು ಜಾಪತ್ರೆ ಏನೋ ಅಂತಾರೆ ಅದನ್ನೆಲ್ಲ ಪಲಾವ್ ಎಲೆನೆಲ್ಲ ಹಾಕ್ಕೊಂಡು, 1-2 ಈರುಳ್ಳಿ, ದಪ್ಪ ಈರುಳ್ಳಿ 1-2 ಉದ್ದುದ್ದ ಕೊಯ್ಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಆಮೇಲೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡು, ಒಂದು ಟೊಮೆಟೊ ಹಾಕ್ಕೊಂಡು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಬೆಂದಿದೆ. ಇವಾಗ ರುಬ್ಬಿರೋ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಅದ್ರಿಗೆ ಉಪ್ಪೆಲ್ಲ ಹಿಡೀಲಿ. ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಲಿ. ಒಂದು ಪ್ಲೇಟ್ ಮುಚ್ಚಿಕ್ಕಿದಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಬೇಯಲಿ. ಆಮೇಲೆ ನೋಡಿ ಇವಾಗ ಬೆಂದಿದೆ, ಆಯಿಲೆಲ್ಲ ಮೇಲೆ ತೇಲ್ತಾ ಇದೆ ನೋಡಿ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಮಟನ್ನ ಸೇರಿಸ್ಕೊಳ್ಳೋಣ. ಬೇಯಿಸಿಕ್ಕಿದ್ರಲ್ಲ ಅದನ್ನೆಲ್ಲ ಮಟನ್ನ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕೆಂದರೆ ಆ ಮಟನ್ಗೂ ಚೆನ್ನಾಗಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಡಿಬೇಕಲ್ವ, ಅದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಒಂದು ಪ್ಲೇಟ್ ಮುಚ್ಚಿಕ್ಬಿಡೋಣ, ಸ್ವಲ್ಪ ಹೊತ್ತು ಬೇಯಲಿ. ಇವಾಗ ಬೆಂದಿದೆ ನೋಡಿದ್ರ, ಆಯಿಲೆಲ್ಲ ಮೇಲೆ ತೇಲ್ತಾ ಇದೆ ನೋಡಿ. ಬೇಕಾದ್ರೆ ಅಬ್ಸರ್ವ್ ಮಾಡಿ. ಇವಾಗ ಉಪ್ಪು ಖಾರ ಎಲ್ಲ ಹಿಡ್ದಿದೆ. ಇವಾಗ ಬಿರಿಯಾನಿಗೆ ಹಾಕೋ ಪೌಡರ್ ಹೇಳಿದ್ನಲ್ಲ, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಪಲಾವ್ ಎಲೆ, 2 ಸ್ಪೂನ್ ಧನಿಯಾ, ಕಸೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಸ್ಟಾರ್ ಹೂವು, ಅನಾನಸ್ ಮತ್ತು ಅದನ್ನೆಲ್ಲ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬರೋಣ. ತರಿಯಾಗಿ ರುಬ್ಕೊಂಬಂದು ಅದನ್ನು ನಾವು ಮಾಡ್ತಾಯಿದ್ದೀರಲ್ಲ ಅದಕ್ಕೆ ಸೇರಿಸ್ಕೊಂಡು ಆದಮೇಲೆ 1 ಕಪ್ ಮೊಸರು ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ಸೇರಿಸ್ಕೊಳ್ಳಿ, ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ಅದು ಚೆನ್ನಾಗಿ ಮಟನ್ಗೆ ಹಿಡಿಯುತ್ತೆ, ಅದಕ್ಕೋಸ್ಕರ ಇವಾಗ ಸೇರಿಸ್ಕೊಂಡಿದ್ದು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹಿಡ್ದಿದ್ದಾದಮೇಲೆ. ಆಮೇಲೆ ಇಲ್ಲಿ ನಾವು ಆವಾಗಲೇ ಅಕ್ಕಿನ ನೆನೆಯಕ್ಕೆ ಇಕ್ಕಿದ್ರಲ್ಲ ಅದನ್ನು ಸೇರಿಸ್ಕೊಳ್ಳೋಣ.
ಇಲ್ಲಿ ಅರ್ಧ ಅವರ್ ಅದು ನೆಂದಿದೆ, ಅದನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಅರ್ಧ ಅವರು ಚೆನ್ನಾಗಿ ಬೇಯುತ್ತೆ, ಬೇಗನೂ ಬೇಯುತ್ತೆ, ಸಾಫ್ಟಾಗೂ ಇರುತ್ತೆ ಅಕ್ಕಿ. ಅದಕ್ಕೋಸ್ಕರ ಅರ್ಧ ಅವರ್ ನೆನೆಯೋಕೆ ಇಕ್ಕಿದ್ದು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅಕ್ಕಿಗೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡೀಲಿ. ಹಂಗೆ ಅಕ್ಕಿನೂ ಹಾಕ್ಬಿಟ್ಟು ಅನ್ನನೂ ಅದೇ ಹಂಗೆ ಹಾಕ್ಬಿಡಿ. ಆವಾಗ ಅಕ್ಕಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರಲ್ಲ. ಆಮೇಲೆ ಇಲ್ಲೆಲ್ಲ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಅದು ಹಿಡ್ದಿದ್ದಾದಮೇಲೆ ತಣ್ಣೀರು ಯೂಸ್ ಮಾಡಬೇಡಿ. ಇಲ್ಲಿ ನಾನು ಬಿಸಿನೀರು ಯೂಸ್ ಮಾಡ್ತಿರೋದು ನೋಡಿ. ಬಿಸಿನೀರು ಹಾಕಿದ ತಕ್ಷಣ ಕೊದ ಕೊದ ಅಂತ ಕುದೀತಿದೆ. ಇಲ್ಲಿ 1 ಗ್ಲಾಸ್ ಅಕ್ಕಿ ಎತ್ಕೊಂಡಿದ್ನಲ್ಲ, 1 ಗ್ಲಾಸ್ಗೆ 1.5 ಗ್ಲಾಸ್ ಮಸೂರಿ ಅಕ್ಕಿ ಅಂದರೆ ಸರೋಗುತ್ತೆ. ಇಲ್ಲಿ ಫಸ್ಟೇ ಅದರಲ್ಲಿ ನೀರಿತ್ತಲ್ಲ ಒಂದು ಅರ್ಧ ಗ್ಲಾಸ್, ಅದಕ್ಕೆ ನಾನು ಇಲ್ಲಿ 1 ಗ್ಲಾಸ್ನ ಸೇರಿಸ್ಕೊಂಡಿರೋದು ನೀರು. ಆಮೇಲೆ ಎಲ್ಲ ಮಿಕ್ಸ್ ಕೊಟ್ಟಿದ್ದಾದಮೇಲೆ ಇಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರೆ ಒಂಚೂರು ಉಪ್ಪು, ಸ್ವಲ್ಪ ಖಾರ ಪುಡಿ ಕಮ್ಮಿ ಇತ್ತು. ಅದಕ್ಕೋಸ್ಕರ ಇಲ್ಲಿ ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಮತ್ತು ಒಂದು ಅರ್ಧ ಸ್ಪೂನು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಇಲ್ಲಿ ನಾನಿಲ್ಲಿ ಕುಕ್ಕರ್ ಮುಚ್ಚಲಲ್ಲ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಹಂಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರೆಲ್ಲ ಎಳ್ಕೊಳೋ ಗಂಟ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿದ್ರೆ ಇಲ್ಲಿ ತಳ ಹಿಡಿದು ಅದಕ್ಕೆ ತಳ ಹಿಡಿಯಲ್ಲ. ಅದಕ್ಕೋಸ್ಕರ ನಾನು ಈ ಮೆಥಡ್ ಯೂಸ್ ಮಾಡ್ತೀನಿ. ಆಮೇಲೆ ನೀರೆಲ್ಲ ಎಳ್ಕೊಂಡಾದ್ಮೇಲೆ ಟೇಸ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಏನೇನೋ ಸಾಲಿಲ್ಲ ಅಂತ. ಇಲ್ಲೇ ಎಲ್ಲ ಪರ್ಫೆಕ್ಟಾಗೆಲ್ಲ ಕರೆಕ್ಟಾಗಿದೆ. ಅದಕ್ಕೂ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ನಾನು ದಮ್ಗೆ ಹಾಕ್ತಾಯಿದ್ದೀನಿ. ಎಲ್ಲ ಅದನ್ನು ಸಮ ಇದರಲ್ಲಿ ಸೇರಿಸ್ಕೊಂಡು ಇಲ್ಲಿ ಸ್ವಲ್ಪ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕ್ಬಿಟ್ಟು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ, ಇಲ್ಲಾಂದರೆ ಇಸ್ರೆ ಎಲೆ ಬರುತ್ತಲ್ಲ, ಇಸ್ರೆ ಎಲೆ ಅದ್ರ ಮೇಲೆ ಮುಚ್ಚಿಬಿಡಿ. ಯಾಕಂದರೆ ಆ ಫ್ಲೇವರೆಲ್ಲ ಅಲ್ಲೇ ಇರುತ್ತೆ ಗಾಳಿಗೋಸ್ಕರ. ಆ ಫ್ಲೇವರ್ ತಟ್ಟೆ ತೆಗಿತಾನೆ ಫ್ಲೇವರ್ ಎಷ್ಟು ಘಮ ಘಮ ಅಂತ ಇರುತ್ತೆ ಗೊತ್ತಾ. ಅದಕ್ಕೆ ಬಾಳೆ ಎಲೆ ಯೂಸ್ ಮಾಡಿ ಅದ್ರ ಮೇಲೆ ತಟ್ಟೆ ಇಕ್ಕಿ. ಆಮೇಲೆ ಅದ್ರ ಮೇಲೆ ಏನೋ ಭಾರವಾದ ವಸ್ತು ಇಕ್ಬಿಡಿ. ಆಮೇಲೆ ಕೆಳಗಡೆ ಹೆಂಚಿಕ್ಕಿ ತಳ ಹಿಡಿಯಲ್ಲ, ಅದಕ್ಕೋಸ್ಕರ ತಳ ಪೆಂಚಿಕ್ಬಿಟ್ಟು ಅದ್ರ ಮೇಲೆ ಇಕ್ಕಿ ಅದ್ರ ಮೇಲೆ ಭಾರ ಇಕ್ಬಿಟ್ಟು 2 ನಿಮಿಷ ಹೈ ಫ್ಲೇಮಲ್ಲಿ ಇಕ್ಕಿ, ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಇಕ್ಕಿ, ಆಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡಿ. ಆಮೇಲೆ 5 ನಿಮಿಷ ಹಂಗೆ ಬಿಟ್ಬಿಡಿ, ಅದೆಲ್ಲ ಸೆಟ್ ಆಗಲಿ. ಆಮೇಲೆ ಓಪನ್ ಮಾಡಿ ನೋಡಿ, ಆ ಫ್ಲೇವರ್ ಹೊಡೆಯುತ್ತೆ. ಅಷ್ಟು ಚೆನ್ನಾಗಿದೆ. ನೋಡಿದ್ರಾ, ನೀರು ನಾವು ಎಷ್ಟು ಇಕ್ಕೊಂಡ್ರೆ ಅಷ್ಟು ಉದ್ರಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿದ್ರಾ. ನಿಮಗೂ ನೋಡ್ತಾ ತಿನ್ಬೇಕು ಅನ್ಸುತ್ತಾ. ನೋಡಿ ಇವತ್ತೇ ಟ್ರೈ ಮಾಡಿ ಈ ಮೆಥಡಲ್ಲಿ. ಮಟನ್ನು ಸಖತ್ತಾಗಿರುತ್ತೆ, ಟೇಸ್ಟು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ. ಇವಾಗ ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಗೆ ಎಷ್ಟು ಹಾಕ್ಕೊಂಡು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಗೋಡಂಬಿ ಕೈಗೆ ಸಿಗ್ತಾ ಇದ್ರೆ ಮಟನ್ನು ಜ್ಯೂಸಿಯಾಗಿ ನೋಡೋದು. ಇಲ್ಲಿ ಬೇಕಾದರೆ ಈರುಳ್ಳಿ ಸೈಡಿಸ್ಗೆ ಏನು ಬೇಕೋ ಅದನ್ನೆಲ್ಲ ಇಕ್ಕೊಳ್ಳಿ, ಬೇಕಾದರೆ ಕಬಾಬ್ ಇಕ್ಕೊಳ್ಳಿ. ನೋಡಿದ್ರೆ ಇಲ್ಲಿ ಮೂಳೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂದರೆ ಬಾಯಲ್ಲಿ ಇಕ್ಕ ತಕ್ಷಣ ಕರ್ಗೋಗ್ಬಿಡುತ್ತೆ. ಸಣ್ಣದ್ರಲ್ಲಿ ಗೋಡಂಬಿ ಸಿಗ್ತಾ ಇದ್ರೆ ಹಬ್ಬ, ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಬಂದು ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಮಟನು ಅಷ್ಟೇ ಚೆನ್ನಾಗಿ ಬಂದಿದೆ, ಅಕ್ಕಿನೂ ಅದ್ರಿಗೆ ಎಲ್ಲ ಕರೆಕ್ಟಾಗಿದೆ. ತಿಂದು ನೋಡಿ ನೀವೇ ಕಳೆದೋಗ್ತೀರಾ. ವಿಡಿಯೋ ಇಷ್ಟ ಆಗಿಲ್ಲ